ಸರ್ ಎಕ್ಸ್ಕ್ಲೂಸಿವ್ ಒಂದು ಪ್ರಶ್ನೆ ಇದೆ ತಮಗೆ ತಾವು ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ರಾಹುಲ್ ಗಾಂಧಿ ಇದು ನಿಮ್ಮ ಪಾಲಿಗೆ ಇದು ಗುಡ್ ನ್ಯೂಸ್ ಕೂಡ ಆಗ್ಬೋದು. ಅದಕ್ಕೆ ಹೇಳಿ ಸರ್. ಅದೇ ರಾಹುಲ್ ಗಾಂಧಿ ಅವರೇನೋ ಯುವ ಸಂಪುಟ ರಚನೆ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಒಂದು ಸಾರಿ ಗೆದ್ದಿರಲಿ 2 ಸಾರಿ ಗೆದ್ದಿರಲಿ ಯುವಕರಿಗೆ ಆದ್ಯತೆ ಕೊಡಿ. ಈಗ ಆಯಿತು 14 ಜನರಲ್ಲಿ ಸೀನಿಯರ್ಗಳು ಕೊಟ್ಟಿದ್ದೀರಿ, ಯುವಕರಿಗೆ ಆದ್ಯತೆ ಕೊಡಿ ಅಂತ ಕೊಟ್ಟಿದ್ದಾರಂತೆ. ಆ ಪೈಕಿ ತಾವು ಸೇರಿ ಒಂದಷ್ಟು ಯುವ ಶಾಸಕರಿದ್ದೀರಿ, ನೀವೆಲ್ಲ ನಿರೀಕ್ಷಿತರಿದ್ದೀರಿ ಸಚಿವ ಗಾದಿಗೆ. ಇಂಥ ಹೊತ್ತಲ್ಲಿ ತಮ್ಮ ತಂದೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಗ್ರೆಸ್ ಮುಖಂಡರು ಈ ಬಾರಿ MLC ಎಲೆಕ್ಷನ್ಗೆ ನಮಗೆ ಮತ ಹಾಕ್ಬಿಡಿ, ನಿಮ್ಮ ಮಗನಿಗೆ ಏನು ಮಾಡಬೇಕು ಮಾಡ್ತೀವಿ, ನಿಮ್ಗೆ ಹೇಗೆ ನೋಡ್ಕೋತೀವಿ ಅಂತ ಹೇಳಿದಾರಂತೆ. ದಯಮಾಡಿ ಸುಳ್ಳು ಹೇಳಬಾರ್ದು, ಏನಿದೆ ಅಂತ ಕ್ಲಿಯರ್ ಆಗಿ ಹೇಳಿ. ನಾನು ಅದಕ್ಕೆ ನೆಗಾಡ್ತಾ ಇದ್ದೀನಿ ಇಲ್ಲಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಾಂ ಸರ್. MLC ಎಲೆಕ್ಷನ್ನೇ ಬೇರೆ, ನಮ್ಮ ವೈಯಕ್ತಿಕವಾಗಿ ಪಾರ್ಟಿ ವಿಚಾರದಲ್ಲಿ ಯಾರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಆಮೇಲೆ ಈಗ ನಾವು 5 ಕ್ಯಾಂಡಿಡೇಟ್ ಗೆಲ್ಲಂತ ಅವಕಾಶ ನಮ್ಮ ಶಕ್ತಿ ಮೇಲೆ ಇದೆ ಅಂತ ನನ್ನ ಅಭಿಪ್ರಾಯ ಇದೆ. ಇಫ್ ಯು ಟೇಕ್ ದ ಮ್ಯಾಥಮೆಟಿಕ್ಸ್ 28 ವೋಟ್ಸ್ ಬೇಕು ಒಂದು MLC ಗೆಲ್ಲಕ್ಕೆ, ಕರೆಕ್ಟಾ ಇಲ್ವಾ? 28.85 27 ಪಾಯಿಂಟ್ ಏನೋ ಇದೆ. 28.85 ಸರ್, ಆಲ್ಮೋಸ್ಟ್ 29 ಅನ್ಕೊಳ್ಳಿ. ನನಗೆ ಗೊತ್ತಿರಂಗೆ ನಮಗೆ ನಂಬರ್ಸ್ ಇದೆ. ಹಾಂ ಸರ್. ಬೇರೆಯವ್ರಿಗೆ ಏನು ಐ ಡೋಂಟ್ ಥಿಂಕ್ ನಮ್ಗೆ ಬೇರೆ ಪಾರ್ಟಿಯವ್ರದ್ದು ಸಹಾಯ ಆ ಮಟ್ಟಕ್ಕೆ ಬೇಕು ಅಂತ ನನಗೆ ಈ ಮಟ್ಟಕ್ಕೆ ಗೊತ್ತಿಲ್ಲ. ಬಟ್ ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೋ ಆ ತರ ತೀರ್ಮಾನ ನಾವು ವೋಟಿಂಗ್ ಪ್ಯಾಟರ್ನ್ ಮಾಡ್ಕೊಳಕ್ಕೆ ನಾವು ತಯಾರಾಗಿದ್ದೀವಿ. ನನ್ನ ಆಸೆಗಳು, ನನ್ನ ಪಾರ್ಟಿ ಬೆಳವಣಿಗೆ ಇದೆ. ನಮ್ಮ ಸಾಹೇಬರಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಪ್ಲಸ್ ನಮ್ಮ ಪಾರ್ಟಿ ಅಧ್ಯಕ್ಷರು ನಮ್ಮನ್ನ ನೋಡ್ಕೋತಾರೆ. ತಂದೆ ರಾಜಕೀಯ ಅವ್ರದೇ ಬೇರೆ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಪ್ಲಸ್ ತಂದೆ ಕಾಲೇಜ್ ಡೇಸ್ ಇಂದ ಯೂನಿಯನ್ ಸ್ಟೂಡೆಂಟ್ ಲೀಡರ್ಸ್ ಆಗಿ ಬಂದಿದ್ದಾರೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಗೆ ಸಂತೋಷನಾ? ಒಂದು ವೇಳೆ ತಮ್ಮ ತಂದೆಯವ್ರಿಗೂ ಒಳ್ಳೇದಾಗಲಿ, ಆಮೇಲೆ ಡಿ ಕೆ ಶಿವಕುಮಾರ್ ನಿಮ್ಮ ತಂದೆಯವ್ರ ಸ್ನೇಹಿತರು, ಒಂದು ವೇಳೆ ಮುಖ್ಯಮಂತ್ರಿಯ ಮನವಿಗೆ ಸ್ಪಂದಿಸಿ ಅವ್ರೇನಾರು ಕ್ರಾಸ್ ವೋಟ್ ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಅದನ್ನು ತಾವು ಸ್ವಾಗತಿಸ್ತೀರಾ? ಇಲ್ಲ ನೋಡಿ ಸ್ವಾರ್ಥ ಎಲ್ಲರಿಗೂ ಇರ್ತದೆ. ಒಬ್ಬರನ್ನ ತುಳಿದ್ಬಿಟ್ಟು ಸ್ವಾರ್ಥಕ್ಕೆ ಅನುಕೂಲ ಮಾಡಕ್ಕಂತೂ ನಾವಿಲ್ಲ. ಬೀಟ್ ಮೈ ಫಾದರ್, ನಮ್ಮ ತಂದೆ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು. ಮಾತ್ರ ಪಾರ್ಟಿಯವರು, ನಮ್ಮ ಪಾರ್ಟಿಯವರು ಏನ್ ತೀರ್ಮಾನ ಮಾಡಿರ್ತಾರೆ ಅದೇ ರೀತಿಲಿ JDS ಪಾರ್ಟಿಲಿ ಅವ್ರಿಗೊಂದು ದಿಕ್ಕತ್ತು ಕೊಟ್ಟಿರ್ತಾರಲ್ಲ. ಹಾಂ ಸರ್. ನನ್ನ ವೈಯಕ್ತಿಕವಾಗಿ ಅನ್ಕೊಂಡ್ಬಿಟ್ಟು ಬೇರೆ ವಿಚಾರದಲ್ಲಿ ನನಗೆ ಗೊತ್ತಿರಂಗೆ ನೀವು ಹೇಳಿದ್ದು ಕಂಪ್ಲೀಟ್ ಸುಳ್ಳು. ನಮ್ಮ ಪಾರ್ಟಿಯವ್ರು ಏನ್ ತೀರ್ಮಾನ ನಮ್ಮ ಪಾರ್ಟಿಯವ್ರು ಹೇಳ್ತಾರೆ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಅವರು ನನ್ನ ಸಂಪರ್ಕ ಮಾಡಿರ್ಬೋದು, ನಮ್ಗೆ ಏನೋ ಪ್ರಾಮಿಸ್ ಮಾಡಿರ್ಬೋದು, ನಮ್ಗೆ ಕೈ ಬಲಪಡಿಸ್ತಾರೆ ಅಂತ ಕಳೆದ CM ಮಾಡೋರೆ, ಈ ಸಲಿನೂ CM ಮಾಡ್ತಾರೆ. ಬಟ್ ನಮ್ಮ ಬೆಳವಣಿಗೆಗೆ ಬೇರೆಯವ್ರಿಗೆ ಧಕ್ಕೆ ಕೊಡೋಂಥ ಕೆಲಸ ನಮ್ಮ ಪಾರ್ಟಿ ಮಾಡಕ್ ಅವಶ್ಯಕತೆ ಇಲ್ಲ. ಆಯ್ತು ಸರ್, ತಮ್ಮ ತಂದೆಯವರು ಬಿಟ್ಬಿಡೋಣ. 4 ಸೀಟಂತೂ ನಿಮ್ಮ ಪಕ್ಷಕ್ಕೆ ಬೇಕು ಸರ್. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ನ ಗೆಲ್ಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಪಾರ್ಟಿ ಏನು ಪ್ರಯತ್ನ ಮಾಡಿದೆ ಅಂತ ಗೊತ್ತಾಗೋದಾ ಸರ್? ಈಗ ನಮಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಹೈಕಮಾಂಡು ಪ್ಲಸ್ ಪಾರ್ಟಿ ಅಧ್ಯಕ್ಷರು ಪ್ಲಸ್ ಮುಖ್ಯಮಂತ್ರಿ ಅವರು ಯಾವ ರೀತಿಲಿ ತೀರ್ಮಾನ ಮಾಡಿ 28-29 ಜನ ಯಾರ್ಯಾರು ವೋಟ್ ಹಾಕ್ಬೇಕು ಅಂತ ಪಟ್ಟಿ ಕೊಟ್ಟಂತ ಸಂದ್ರೆ ಅವಾಗ ಗೊತ್ತಿರ್ತದೆ. ನಮಗೆ ಯಾವ ರೀತಿಲಿ ಪಟ್ಟಿಲಿ ನಮಗೆ ಕೊಡ್ತಾರೆ ಆ ರೀತಿಲಿ ನಾವು ಪ್ರೆಫರೆನ್ಷಿಯಲ್ ವೋಟ್ ಒಂದು ಹಾಕಕ್ಕೆ ಬರ್ತೀವಿ ಅಷ್ಟೇ. ಇರಲಿ ಸರ್, ಪಾಪ ನೀವು ಇದಕ್ಕಿಂತ ಹೆಚ್ಚಿಗೆ ಆನ್ಸರ್ ತಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಎಸ್ ಸರ್, ಇನ್ನೊಂದು ಮುಖ್ಯಮಂತ್ರಿಗಳೇನಾದ್ರು ಭೇಟಿ ಮಾಡಿದ್ರಾ? ಮುಖ್ಯಮಂತ್ರಿ ಆದ್ಮೇಲೆ ಏನಾರ ತಮ್ಮದೇನಾರ? ಹೌದು ಸರ್, 2-3 ಸಲ ಸಿಕ್ಕಿದ್ದಾರೆ. ನಮಗೆ ಖುಷಿ ಏನಂತಂದ್ರೆ ಪಾರ್ಟಿಲಿ ಹಿರಿಯವರಾದಂತ ಸಿದ್ದರಾಮಯ್ಯ ಸಾಹೇಬ್ರು ಸ್ಮೂತ್ ಟ್ರಾನ್ಸಿಷನ್ ಆಗಿ ಪವರ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಒಂದು ಸ್ಮೂತ್ ಟ್ರಾನ್ಸಿಷನ್ ಆಗಿತ್ತು. ಅದನ್ನ ಆಮೇಲೆ ಅವ್ರ ಆಡಳಿತ ಇಟ್ಸ್ ಹಿಸ್ಟಾರಿಕ್ ಆಡಳಿತ. ಏನಂದ್ರೆ ಟೆನ್ಯೂರಲ್ಲಿ ಅಷ್ಟು ಕೊಟ್ಟವ್ರೆ. ಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಈಗ ಜವಾಬ್ದಾರಿ ತಗೊಂಡಾದ್ಮೇಲೆ ಹಲವಾರು ಆಸೆಗಳು ಪ್ಲಸ್ ಏನ್ ಗೊತ್ತಾ ಯುವಕರದು ಒಂದು, ಯಾಕಂದ್ರೆ ಅವರು ಸ್ಟೂಡೆಂಟ್ ಲೀಡರ್ ಇಂದ ಬಂದಿರೋಂಥ ಸಂದರ್ಭದಲ್ಲಿ ವಿ ಆರ್ ಆಲ್ ಲುಕಿಂಗ್ ಅಪ್ ಟು ಹಿಮ್. ಅವರ ಕೆಲಸಗಳು, ಅವರು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸ್ವಾರ್ಥಕ್ಕೆ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋತೀವಿ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಪಾರ್ಟಿಗೂ ಅನುಕೂಲ ಆಗುತ್ತೆ, ಪ್ಲಸ್ ಅವ್ರ ಅಭಿವೃದ್ಧಿ ಕಾರ್ಯಗಳು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ. ಅವ್ರ ಈ 2 ವರ್ಷ ಟೆನ್ಯೂರಲ್ಲಿ ತಾವು ಮಂತ್ರಿಗಿರಿ ಆಕಾಂಕ್ಷಿಗಳಾಗಿದ್ದೀರಾ ಸರ್? ಈಗ ಆಸೆಗಳು ಎಲ್ಲರಿಗಿರ್ತದೆ, ಕರೆಕ್ಟಾ ಇಲ್ವಾ? ಎಸ್ ಎಸ್ ಎಸ್. ನೀವು ಚಾನೆಲ್ ಎಡಿಟರ್ಸ್ಗಳು, ನೀವು ಒಂದು ಚಾನೆಲ್, ಈಗ ನಿಮಗೆ ವ್ಯೂವರ್ಸ್ 1 ಲಕ್ಷ ಅಂದ್ರೆ ನಿಮ್ಗೆ 2 ಲಕ್ಷ ವ್ಯೂವರ್ಸ್ ಬೇಕು ಅಂತ ನಿಮ್ಮ ಆಸೆ ಇದ್ದೇ ಇರ್ತದೆ. ಈಗ ನಾವು ಒಂದೊಂದು ನಮ್ಮ ಜೀವನದಲ್ಲಿ MLA ಆದ್ಮೇಲೆ 2ನೇ ಬಾರಿ MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇದ್ದೇ ಇರ್ತವೆ. ಮಾತ್ರ ಮಿತಿಮೀರಲ್ಲ ಆಸೆನೂ ಇರಬೇಕು, ದುರಾಸೆ ಇರಬಾರ್ದು.
ಆ ವಿಚಾರದಲ್ಲಿ ಪಾರ್ಟಿ ಏನ್ ಜವಾಬ್ದಾರಿ ಕೊಡ್ತಾರೆ ವಿ ಆರ್ ರೆಡಿ ಟು ಟೇಕ್ ಇಟ್ ಅಪ್. ನಮ್ಗೆ ಗೊತ್ತಿರಂಗೆ ಬೇಕಾದಷ್ಟು ಅನುಭವ ಇದೆ ಇನ್ನು ಕಲಿಯಕ್ಕೆ ರಾಜಕೀಯದಲ್ಲಿ, ಪ್ಲಸ್ ಆಸ್ ಅನ್ MLA. ಆ ವಿಚಾರದಲ್ಲಿ ವಾಟ್ ಎವರ್ ಪಾರ್ಟಿ ಡಿಸೈಡ್ಸ್, ನಾವು ಪಾರ್ಟಿ ಲೆಕ್ಕದಲ್ಲಿ ನಾವು ನಮ್ಮ ತಂದೆ ರಾಜಕೀಯ ಬಿಟ್ಟೂ ನಾವು ರಾಜಕೀಯ ಕಾಂಗ್ರೆಸ್ ಪಾರ್ಟಿಲಿ ಮುಂದೆ ವರ್ಸಿದ್ದೀವಿ ಅಂತಂದ್ರೆ ದಟ್ ಈಸ್ ಆರ್ ಕಮಿಟ್ಮೆಂಟ್ ಟು ದ ಪಾರ್ಟಿ. ಇದು ಸಹಜ ಸರ್, ಸಹಜವಾಗಿ ಎಲ್ಲ ರಾಜಕಾರಣಿಗಳಿಗೆ ಆಸೆ ಇರುತ್ತೆ, ಯುವ ರಾಜಕಾರಣಿಗಳಿಗೆ ಇನ್ನೂ ಬೇಗ ಬೆಳಿಬೇಕು ಅಂತ ಆಸೆ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಸರ್, ತನ್ನ ಮಗ ಮಂತ್ರಿ ಆಗಬೇಕು ಅನ್ನೋ ಆಸೆ ಎಲ್ಲ ತಂದೆಗಳಿಗೂ ಇರುತ್ತೆ ಸರ್. ಬಹುಶಃ ನೀವು ನಂಬ್ತಿರೋ ಬಿಡ್ತಿರೋ ಸರ್, ನಂಬ್ತಿರೋ ಬಿಡ್ತಿರೋ ನಾವೆಲ್ಲ ಒಂದೇ ಮನೇಲಿ ಇರೋದು. ಬಟ್ ನಾವು ರಾಜಕೀಯ ನಾವು ನೀವು ಚರ್ಚೆ ಮಾಡಿದಷ್ಟು 3 ವರ್ಷದಲ್ಲಿ ನಾವು ನಮ್ಮ ತಂದೆ ಚರ್ಚೆ ಮಾಡಿಲ್ಲ. ಸೊ ಆ ವಿಚಾರದಲ್ಲಿ ನಾವು ಮನೆ ಹೋದಾಗ ವಿ ಆರ್ ವೆರಿ ನಾರ್ಮಲ್ ಫ್ಯಾಮಿಲಿ. ಅಪ್ಪ ಮಗ ಹೆಂಗ್ ಗಲಾಟೆ ಮಾಡ್ಬೇಕು, ಯಾವ ರೀತಿಲಿ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇರ್ತೀವಿ, ಬಟ್ ನಾಟ್ ಪೊಲಿಟಿಕಲಿ, ಬಟ್ ಆಸ್ ಅ ಫ್ಯಾಮಿಲಿ ಅಷ್ಟೇ. ಎಸ್, ಸಾರಿ ಟು ಸೇ ದಿಸ್ ಮಂಥರಗೌಡ ಸರ್, ಹಾಗೆ ಇರಿ ಸಂಪರ್ಕದಲ್ಲೇ. ಈಗ ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್. ಓವರ್ ಟು ಯು ನಾಗರಾಜ್ ಸರ್. ವಿನಯ್ ಕಾರ್ತಿಕ್ ಸರ್, ನಮಸ್ಕಾರ. 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 ಕಂಗ್ರ್ಯಾಚುಲೇಷನ್ಸ್, ಗೆಲ್ಲೋಕ್ ಮುಂಚೆನೆ ಗೆದ್ಬಿಟ್ಟಿದ್ದೀರಿ ಅಂತ ಡೇಟಾ ಸಿಗ್ತಾ ಇದೆ, ಏನ್ ಹೇಳ್ತೀರಿ? ವಿಶ್ವಾಸ ಇದೆ, ಗೆಲ್ತೀನಿ ಅಂತ ವಿಶ್ವಾಸ ಇದೆ. ಹಾಂ ಸರ್, ಗೆದ್ಕೊಂಡ್ ಬರ್ತೀರಿ. ಹಾಂ ಸರ್, ಏನೇನು ಸ್ಟ್ರಾಟಜಿ ಮಾಡಿದ್ದೀರಿ ಸರ್? 4 ಸೀಟ್ ಬಾಕಿ ಇದೆ ಅಷ್ಟೇ ತಮ್ಮ ಗೆಲುವಿಗೆ. ಇಲ್ಲ, ನಮ್ ನಂಬರ್ ಸರಿಯಾಗಿದೆ. ನಾವು ಕ್ಯಾಲ್ಕುಲೇಷನ್ ಪ್ರಕಾರ ನಂಬರ್ ಸರಿಯಾಗಿದೆ. ಹಾಂ ಸರ್. ಸೊ ಅದ್ರ ಬಗ್ಗೆ ನಮ್ಗೇನು ನಥಿಂಗ್ ಟು ವರಿ. ವಿ ಆರ್ ಓಕೆ ವಿತ್ ದ ನಂಬರ್ಸ್ ದಟ್ ನಾವು ಏನ್ ಕ್ಯಾಲ್ಕುಲೇಷನ್ ಮಾಡಿದೀವಿ ಅದ್ರ ಪ್ರಕಾರ ಕರೆಕ್ಟ್ ಆಗಿದೀವಿ ನಾವು. ಸರ್, ಆ 4 ಯಾವುದು ಸರ್? ಇದು ಯಾವ್ದು ಅಂತ ನಾನು ಹೇಳಕ್ ಆಗಲ್ಲ, ಬಟ್ ವಿ ಆರ್ ಓಕೆ ವಿತ್ ಅವರ್ ನಂಬರ್ಸ್. ಏನಂತಾರೆ ಸರ್, CM ಮಾತಾಡಿದ್ರ ಸರ್ ನಿನ್ನೆ ಇವತ್ತು? ಬೆಂಗಳೂರಲ್ಲಿದ್ದೀರಾ, ಡೆಲ್ಲಿಲಿದ್ದೀರಾ ಸರ್? ಇಲ್ಲ, ನಾನು ಇಲ್ಲಿ ಬೆಂಗಳೂರೊಳಗೆ ಇದ್ದೀನಿ ನಾನು. ಏನಂತಿದ್ದಾರೆ, CMಗೆ ಅಪ್ಡೇಟ್ ಕೊಟ್ರಾ ಸರ್? ಎಲ್ಲ ರೆಡಿ ಇದೀವಿ? ಇಲ್ಲ, ಇನ್ನು ಸಿಕ್ಕಿಲ್ಲ. CM ಸಾಹೇಬ್ರು ಡೆಲ್ಲಿಲಿ ಇದ್ದಾರೆ, ನೈಟ್ ಬರ್ತಾರೆ, ನಾಳೆ ಮಾತಾಡ್ಬೇಕು ಅವ್ರ ಹತ್ರ. ಹಾಂ ಸರ್, ಹಾಂ ಸರ್. ಇಲ್ಲಿ ಸರ್, ಶಾಸಕಾಂಗ ಸಭೆಗೆ ಮುಂಚೆ ತಮ್ಗೆ ಏನಾದ್ರು ಜವಾಬ್ದಾರಿ ಕೊಟ್ಟಿದ್ದಾರಾ, ಏನಾದ್ರು ಕೆಲಸಗಳು ಮಾಡಬೇಕು? ಏನಿಲ್ಲ, ನಮ್ಮ MLAsನೆಲ್ಲ ಈಗ ಕರೆದಿದ್ದಾರೆ. ಐ ಥಿಂಕ್ ಬುಧವಾರ ಕರೆದಿದ್ದಾರೆ. ಹಾಂ ಸರ್. ಅವತ್ತು ಏನ್ ಡಿಸಿಷನ್ ಅಂತ ನೋಡೋಣ. ಗೆಲ್ಲುವ ಎಲ್ಲ ಭರವಸೆ ಇದೆ ಸರ್? 100% ಗೆಲ್ತೀವಿ. ಇದಾರ ಮಂತ್ರಗೌಡ ಸರ್? ಇದಾರ ಮಂತ್ರಗೌಡ ಹಾಗೆ ಸಂಪರ್ಕದಲ್ಲಿ ಸರ್? MLA ಮಂತ್ರಗೌಡ ಸರ್ ಇದ್ದಾರೆ, ಒಂದು ಹಾಯ್ ಹೇಳಿ ಸರ್. ಸರ್ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಮಂತ್ರ ವಿನಯಣ್ಣ, ಆಲ್ ದ ಬೆಸ್ಟ್. ನಮಸ್ಕಾರ. ಥ್ಯಾಂಕ್ ಯು. ಕೇಳ್ಬಿಡಿ ಸರ್, ಮತ ಕೇಳಿ. ಮತ ಕೇಳಾಗಿದೆ, ಮತ ಕೊಡ್ತೀವಿ ಅಂತ ಹೇಳಾಗಿದೆ, ಡೋಂಟ್ ವರಿ. ಮಾತಾಡ್ಕೊಂಡಿದ್ದೀವಿ ಇವಾಗಲೇ ಸರ್. ಆಯ್ತು, ನೀವು ವಿನಯಣ್ಣ ರಾಜಕೀಯಕ್ಕಿಂತ ಮುಂಚೆ ಪರಿಚಯ. ನಮ್ ಸಂಬಂಧ ರಾಜಕೀಯ ಚಾನೆಲ್ಗಳಕ್ಕಿಂತ ವಿ ಆರ್ ರಿಲೇಟೆಡ್. ನಮ್ಮ ರಿಲೇಷನ್ ಜೊತೆ ಕಾಂಗ್ರೆಸ್ ಬ್ಲಡ್ ಇದೆ, ಪ್ಲಸ್ ನಮ್ಮ ವೈಯಕ್ತಿಕವಾಗಿ ನೆಂಟಸ್ಥಾನನೂ ಇದೆ. ಸೊ ವಿ ಕೆನಾಟ್ ಲೀವ್ ಎಮ್. ಓ, ಬ್ಯೂಟಿಫುಲ್ ಸರ್. ಈಗ ಓಕೆ, ನಿಮ್ಮದು ಯುವಕರೆಲ್ಲ ಒಂದಾಗಿದ್ದೀರಿ. ನಿಮ್ಮ ರಾಹುಲ್ ಗಾಂಧಿ ಅವರು ನಿಮ್ಮ ಯುವ ಪಡೆ ಕಟ್ಟೋ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. DK ಶಿವಕುಮಾರ್ ನಿಮ್ಮ ಲೀಡರ್ಗಳು ಭಾಳ ಹುರುಪಿಂದ ಮಾಡ್ತಿದ್ದಾರೆ. ಪಾಪ ನಮ್ಮ JDS ಮತ್ತು BJPಗೆ ಸರಿಯಾದ ಟಕ್ಕರ್ನೇ ಕೊಡ್ತಾ ಇದ್ದೀರಲ್ಲ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ, ನಿಮ್ಮ ಅಪೋನೆಂಟ್ ಪಾರ್ಟಿಗಳ ಬಗ್ಗೆ? ಈಗ ನೋಡಿ, ನಾವು ಬೇರೆ ಪಾರ್ಟಿಯವ್ರನ್ನ ಟೀಕೆ ಮಾಡೋದು ಅವಶ್ಯಕತೆ ಇಲ್ಲ. ಜನ ನಮಗೆ ಅವಕಾಶ ಕೊಟ್ಟವ್ರೆ ಆಡಳಿತ ಮಾಡಕ್ಕೆ, ಸರ್ಕಾರ ನಡೆಸಕ್ಕೆ. ನಾವು ಅದರಲ್ಲೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ಕೊಂಡು ಎಲ್ಲರೂ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಿಂದ ಹಿಡಿದು ಮುಖ್ಯಮಂತ್ರಿ ಮಟ್ಟಕ್ಕೆ ನಾವು ನಮ್ ಕೆಲಸ ಮಾಡ್ಕೊಂಡು ನಾವು ಹೋಯ್ತಾ ಇದೀವಿ. ನಾವು ಅವ್ರ ತಂತ್ರಗಾರಿಕೆ, ಅವ್ರ ಚುನಾವಣೆ ಅವ್ರು ಮಾಡೇ ಮಾಡ್ತಾರೆ. ಅವರ ವಿರೋಧ ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಮಾಡೇ ಮಾಡ್ತಾರೆ. ಸೊ ಅದನ್ನೆಲ್ಲಾನು ಟೀಕೆಗಳು ಕೇಳ್ಕೊಂಡು ನಾವು ಕೆಲಸ ಮಾಡೋದು ನಮ್ ಜವಾಬ್ದಾರಿ ಅಲ್ಲ. ಜನ ಆಡಳಿತ ಕೇಳ್ಕೊಳಕ್ಕೆ ನಾವು 2023 ನಾವು ಅವಕಾಶ ನಾವು ಗೆದ್ದಿದ್ದೀವಿ. ವಿ ಆರ್ ಗಿವಿಂಗ್ ಆರ್ 110%. ನಾವು ಸರ್ಕಾರದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಸಾರ್ವಜನಿಕಕ್ಕೆ ವಿ ಆರ್ ವಾಂಟಿಂಗ್ ಟು ಗಿವ್ ಬೆಸ್ಟ್ ಗವರ್ನೆನ್ಸ್ ಇನ್ ದ ನೆಕ್ಸ್ಟ್ 2 years.